ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್. ಯೆಲ್ಲೋ ಲೈನ್ ಕೂಡ ಈಗ ಓಪನ್ ಆಗ್ತಾ ಇದೆ ಆಗಸ್ಟ್ 15ನೇ ತಾರೀಕಿಗೆ. ಆ ನಿಟ್ಟಲ್ಲಿ ಈಗ ತುಂಬ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡೋಕ್ಕೆ ಶುರು ಮಾಡಿಸಿದೆ ಸರ್ಕಾರ. BMRCLಗೂ ಕೂಡ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಯೆಲ್ಲೋ ಲೈನು ನೋಡಿ ಈ ಸ್ಟೋರಿಯನ್ನು. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಆಗಸ್ಟ್ 15ರೊಳಗೆ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತ ಸಾಧ್ಯತೆ. ಹಳದಿ ಮಾರ್ಗದಿಂದ ಲಕ್ಷಾಂತರ ಪ್ರಯಾಣಿಕರಿಗೆ ಅನುಕೂಲ. ಯೆಲ್ಲೋ ಲೈನ್ ಮೆಟ್ರೋಗಾಗಿ ಕಾಯ್ತಾ ಇದ್ದ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್ ಕೊಟ್ಟಿದೆ. ಆಗಸ್ಟ್ 15ರೊಳಗೆ ಹಳದಿ ಮಾರ್ಗ ಸಂಚಾರ ಮುಕ್ತವಾಗಬಹುದು ಎಂಬ ಭರವಸೆಯನ್ನ BMRCL ಕೊಟ್ಟಿದೆ. RV ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ 17 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಇದಾಗಿದ್ದು ಒಟ್ಟು 17 ನಿಲ್ದಾಣಗಳು ಬರುತ್ತೆ. ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು ಸಿಗ್ನಲಿಂಗ್ ಟೆಸ್ಟ್ ಆಗಿದೆ. ರೈಲು ಸಂಚಾರ ಪ್ರಾಯೋಗಿಕ ಪರೀಕ್ಷೆ ಕೂಡ ಮುಕ್ತಾಯವಾಗಿದ್ದು ಸಂಚಾರಕ್ಕೆ ಅಗತ್ಯವಿರುವ 4 ರೈಲುಗಳ ಪೈಕಿ 3 ಟ್ರ್ಯಾಕಿಗೆ ಆಗಮಿಸಿದೆ. ಹೊಸ ರೈಲುಗಳ ಸುರಕ್ಷತಾ ಪರೀಕ್ಷೆಗೆ ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ವಾಣಿಜ್ಯ ಸಂಚಾರ ವಿಳಂಬವಾಗ್ತಿದೆ ಎನ್ನಲಾಗ್ತಿದೆ. ಬೆಂಗಳೂರಿನ IT ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ಸಂಚರಿಸುವ ಪ್ರಯಾಣಿಕರಿಗೆ ಇದರಿಂದ ಅನುಕೂಲವಾಗಲಿದೆ. ನಮ್ಮ ಪ್ರಕಾರ ಈಗ 2 ಮೆಟ್ರೋ ಲೈನ್ ನಮ್ಮ 3 ಕೋಚಸ್ 3 ಟ್ರೈನ್ ಸೆಟ್ ಬಂದಿದೆ. ಅದರ ಆಧಾರದ ಮೇಲೆ ನಾವು ಅನುಮೋದನೆಗೆ ಈಗ ನಾವು CMRS ಮುಂದೆ ಖಂಡಿತ ಹೋಗ್ತೇವೆ. ಸೊ ಅದು ಬಹುತೇಕ ಅವರು ಅನುಮೋದನೆ ಕೊಟ್ಟ ತಕ್ಷಣ ನಾವು ಚಾಲನೆ ಮಾಡ್ಬೋದು. ಸೊ ಅವರಿಗೆ ಸಹ ಅವರದ್ದು ಒಂದು ಪದ್ಧತಿ ಇರ್ತದೆ, ಅದು ಯಾವ ಆಧಾರದ ಮೇಲೆ ಅವರು ಈ ಇನ್ಸ್ಪೆಕ್ಷನ್ ಮಾಡ್ತಾರೆ, ಯಾವೆಲ್ಲ ಡಾಕ್ಯುಮೆಂಟೇಷನ್ ಇದೆ. ಸೊ ನಾವು ಪ್ರತಿ ಸಾರಿ ವಿ ಆರ್ ಆಲ್ವೇಸ್ ಆಪ್ಟಿಮಿಸ್ಟಿಕ್. ಅದಕ್ಕೋಸ್ಕರ ನಾವು ಬೇಗನೆ ಆಗ್ತದೆ ಅಂತ ಹೇಳಿಬಿಟ್ಟು ಒಂದು ಟೈಮ್ ಲೈನ್ ಇಟ್ಟಿದ್ದೇವೆ. ಅದರ ಪ್ರಕಾರ ನಾವು ಎಲ್ಲ ರೆಗ್ಯುಲೇಟರಿ ಅಪ್ರೂವಲ್ಸ್ 1 ತಿಂಗಳೊಳಗೆ ಆಗ್ಬೋದು ಅಂತ ಹೇಳಿ ನಮ್ಮ ಖಂಡಿತ ಆಸೆ ಇದೆ. ಸೊ ಅದು ಆ ಅಪ್ರೂವಲ್ ಬಂದ ತಕ್ಷಣ ನಾವು ಚಾಲು ಮಾಡ್ಬೋದು. ಅದಕ್ಕೆ ನಾವು ಆಗಸ್ಟ್ ಅಂತ ಹೇಳಿ ನಾವು ಹೇಳಿದ್ದೀವಿ, ಆಗಸ್ಟ್ನಲ್ಲಿ ಚಾಲು ಮಾಡ್ತೀವಿ. ಹಳದಿ ಮಾರ್ಗ ಯಾವಾಗ ಓಪನ್ ಆಗುತ್ತೋ ಅನ್ನೋ ರೀತಿಯಲ್ಲಿ ಜನ ಕಾಯ್ತಾ ಇದ್ರು. ಇದೀಗ ಆಗಸ್ಟ್ 15ರ ಒಳಗಡೆ ಲೋಕಾರ್ಪಣೆ ಮಾಡೋದಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಕೂಡ ಇದೀಗ ಮುಂದಾಗಿದ್ದಾರೆ. ಈಗಾಗಲೇ ಜಯನಗರ, BTM ಲೇಔಟು, ತಿಲಕ್ ನಗರ ಸೇರಿದಂತೆ ಹಲವು ವಸತಿ ಪ್ರದೇಶಗಳಿಗೆ ಈ ಒಂದು ಮಾರ್ಗ ಸಂಪರ್ಕವನ್ನು ಕಲ್ಪಿಸುತ್ತೆ. ಈಗಾಗಲೇ ರಸ್ತೆ ಸುರಕ್ಷತೆ ಸೇರಿದಂತೆ ಸಿಗ್ನಲಿಂಗ್ ಟೆಸ್ಟ್ ಕೂಡ ಆಗಿದೆ. ಅಂತಿಮವಾಗಿ ಇದೀಗ ಸುರಕ್ಷತೆಯ ಸರ್ಟಿಫಿಕೇಟ್ BMRCL ಅಧಿಕಾರಿಗಳ ಕೈಗೆ ಬರಬೇಕು. ಆ ಸರ್ಟಿಫಿಕೇಟ್ ಕೈಗೆ ಬಂದ ತಕ್ಷಣ ಈಗ ಲೋಕಾರ್ಪಣೆ ಮಾಡೋದಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ BMRCLನ ಅಧಿಕಾರಿಗಳು. ಯೆಲ್ಲೋ ಮಾರ್ಗ ವಿಳಂಬವನ್ನ ಖಂಡಿಸಿ BMRCLಗೆ ಸಂಸದ ತೇಜಸ್ವಿ ಸೂರ್ಯ, ಬಿಜೆಪಿಯ ಶಾಸಕರು ಮನವಿ ಸಲ್ಲಿಸಿದ್ರು. ತ್ವರಿತವಾಗಿ ಸಂಚಾರಕ್ಕೆ ಮಾರ್ಗ ಮುಕ್ತವಾಗಬೇಕು, ಜನರಿಗೆ ಅನುಕೂಲವಾಗಬೇಕು. ಕೇಂದ್ರದಿಂದ ಅನುಮತಿ ಸಿಕ್ಕಿದ್ರೂ ಕೂಡ ರಾಜ್ಯ ಸರ್ಕಾರವೇ ವಿಳಂಬ ಮಾಡ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪಿಸಿದ್ರು. ಇನ್ನು ಬಿಜೆಪಿ ನಾಯಕರ ಆಗ್ರಹಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಶಾಂತಿನಗರದ BMRCL ಕಚೇರಿಯ ಮುಂದೆ ಜಮಾಯಿಸಿದ್ರು. ಹಳದಿ ಮಾರ್ಗದ ಲೋಕಾರ್ಪಣೆಗೆ ಕೇಂದ್ರ ಸರ್ಕಾರವೇ ವಿಳಂಬ ಮಾಡ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಆಗಸ್ಟ್ 15ರ ಒಳಗೆ ಲೋಕಾರ್ಪಣೆಗೊಳ್ಳದಿದ್ರೆ ಎಲ್ಲ ಮೆಟ್ರೋ ನಿಲ್ದಾಣಗಳ ಬಳಿ ಪ್ರತಿಭಟಿಸುವ ಎಚ್ಚರಿಕೆಯನ್ನ ಸಂಸದ ತೇಜಸ್ವಿ ಸೂರ್ಯ ಕೊಟ್ಟಿದ್ರು. ಆಗಸ್ಟ್ 15ರ ಒಳಗಡೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೂ ಕೂಡ ಖಡಾಖಂಡಿತವಾಗಿ ಈ ಡೇಟಿಗೆ ಆಗತ್ತೆ ಅನ್ನೋದನ್ನ ಇವತ್ತಿಗೂ ಕೂಡ ಹೇಳಿಲ್ಲ. ಆದ್ರೆ ಆಗಸ್ಟ್ 15ರ ಒಳಗಡೆ ಮೆಟ್ರೋ ಯೆಲ್ಲೋ ಲೈನಿಗೆ ಒಂದು ಸ್ವಾತಂತ್ರ್ಯ ಸಿಗ್ಲಿ ಅವರ ಅಭಿಲಾಷೆಯ ರೀತಿಯಲ್ಲಿ ಅನ್ನೋದು ನಮ್ಮ ಆಗ್ರಹ ಇದೆ. 15ರ ಒಳಗಡೆ ಮೆಟ್ರೋ ಲೈನು ಓಪನ್ ಆಗ್ಲಿಲ್ಲ ಅಂತಂದ್ರೆ ಹಿಂದಿನ ರೀತಿನೇ ಕೋರ್ಟ್ನಲ್ಲಿ ಆಗೋ ರೀತಿ ಅಡ್ಜರ್ಮೆಂಟು ತಾರೀಖ್ ಪೇ ತಾರೀಖ್ ಅನ್ನೋ ರೀತಿ ಇದನ್ನು ನೀವು ಮತ್ತೆ ಮುಂದುವರಿಸಿದ್ರೆ ರಾಜ್ಯ ಸರ್ಕಾರದ ಈ ನಿರ್ಲಕ್ಷ್ಯದ ವಿರುದ್ಧ ಯೆಲ್ಲೋ ಲೈನ್ನ ಪ್ರತಿ ಮೆಟ್ರೋ ಸ್ಟೇಷನ್ನ ಹೊರಗಡೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಶಾಸಕರುಗಳು, ಸಂಸದರು ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ಕೊಟ್ಟಿದೆ. ಯೆಲ್ಲೋ ಲೈನ್ ಆರಂಭ ಮಾಡುವುದಕ್ಕೆ ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು ಸುರಕ್ಷತಾ ಪರೀಕ್ಷೆಯೂ ಕೂಡ ನಡೆದಿದೆ. ಇದರ ವರದಿಗಾಗಿ BMRCL ಕಾಯ್ತಾ ಇದೆ. ಸೇಫ್ಟಿ ಟೆಸ್ಟ್ ಏಜೆನ್ಸಿಯಿಂದ ಸೇಫ್ಟಿ ಟೆಸ್ಟ್ ಆಗಿದ್ದು ವರದಿ ಬರಬೇಕಿದೆ. ಈ ವರದಿ ಇನ್ನೊಂದು ವಾರದಲ್ಲಿ ಸಂಚಾರಕ್ಕೆ ಮುಕ್ತ ಅಂತ ಬಂದ್ರೆ ಆಗಸ್ಟ್ 15ರ ಒಳಗೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಓಡಾಡಲಿದೆ. ಯಾವ್ಯಾವ ನಿಲ್ದಾಣದಲ್ಲಿ ನಿಲುಗಡೆ ಕೊಡಬೇಕು, ದರ ಎಷ್ಟು ನಿಗದಿ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಚರ್ಚೆ ಆರಂಭವಾಗಿದೆ. ಹಳದಿ ಮಾರ್ಗ ಓಪನ್ ಆದ್ರೆ ಪ್ರತಿನಿತ್ಯ 50,000 ಪ್ರಯಾಣಿಕರು ಪ್ರಯಾಣ ಮಾಡಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಈಗಾಗಲೇ 3 ರೈಲುಗಳು ಬೆಂಗಳೂರಿಗೆ ಬಂದಿಳಿದಿದೆ. ಈಗಾಗಲೇ ಟ್ರ್ಯಾಕ್ನಲ್ಲಿ ಇಳಿದು ಈಗ ಟ್ರಯಲ್ ರನ್ ಕೂಡ ಆಗಿದೆ. ಈಗ ಅಧಿಕೃತವಾಗಿ ದಿನಾಂಕ ಘೋಷಣೆ ಆದ ಬಳಿಕ ಈಗ ಸಂಚಾರಕ್ಕೆ ಮುಕ್ತವಾಗುತ್ತೆ. ಈಗ ಜನ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಆರಂಭಿಕ ಹಂತದಲ್ಲಿ 36 ರೈಲುಗಳನ್ನು ಓಡಿಸೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ಕೋಲ್ಕತ್ತಾ ಮೂಲದ ಒಂದು ಕಂಪನಿಯೊಂದರೊಂದಿಗೆ 36 ರೈಲುಗಳನ್ನು ಖರೀದಿ ಮಾಡೋದಕ್ಕೆ ಒಪ್ಪಂದ ಕೂಡ ಆಗಿತ್ತು. ಅದರಂತೆ 3 ರೈಲುಗಳು ಕೂಡ ಈಗಾಗಲೇ ಬೆಂಗಳೂರಿಗೆ ಬಂದಿದೆ. ಸೊ ಈಗ ಅಂತಿಮವಾಗಿ
ಈಗ ಲೋಕಾರ್ಪಣೆಗೆ ದಿನಾಂಕ ಘೋಷಣೆ ಆದ ಬಳಿಕ ತುಂಬ ದಿನಗಳಿಂದ ಕಾಯ್ತಾ ಇದ್ದಂತಹ ಪ್ರಯಾಣಿಕರ ಆಸೆ ಈಡೇರಿಕೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಮೆಟ್ರೋ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್ ಕೊಟ್ಟಿದ್ದು ಬೆಂಗಳೂರಿನ ಟ್ರಾಫಿಕ್ ಕೂಡ ಕೊಂಚ ಕಡಿಮೆಯಾಗೋ ಸಾಧ್ಯತೆ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.